ಯತ್ನಾಳ್ ಟೀಮ್ ವರಿಷ್ಠರ ಭೇಟಿ ವಿಚಾರಕ್ಕೆ ಸಿಟಿ ರವಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಮಾತನಾಡೋದಿಲ್ಲ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಪಕ್ಷದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಶಿಸ್ತಿನ ಪಕ್ಷ ಬಗ್ಗೆ ನಿಮ್ಗೆ ಏನಾದರೂ ಗೌರವ ಇದೆಯಾ ಸರ್? ಈಗ ಅಂದ್ರೆ ಹೈಕಮಾಂಡ್ ಇನ್ನೂ ಯಾವುದು ಕ್ರಮ ತೆಗೆದುಕೊಳ್ಳೋದಕ್ಕೆ ಏನು ಹೇಳ್ತೀರಾ ಸರ್? ಪಕ್ಷದ ಬಗ್ಗೆ ಗೌರವ ಇಲ್ಲ ಅಂತಂದರೆ ನಮ್ಮ ಪಕ್ಷದಲ್ಲಿ ನೋಡಿ ನಮಗೆ ಎರಡನೇ ಆಯ್ಕೆಗಳಿಲ್ಲ. ಸೈದ್ಧಾಂತಿಕ ಕಾರಣಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿನ 35 ವರ್ಷಗಳ ಹಿಂದೆ ಆರಿಸ್ಕೊಂಡಿದ್ದು, 36 ವರ್ಷಗಳ ಹಿಂದೆ ಆರಿಸ್ಕೊಂಡಿದ್ದು ಸೈದ್ಧಾಂತಿಕ ಕಾರಣಕ್ಕೆ. ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ. ಸುಖ ದುಃಖಗಳ ನಡುವೆನೂ ಪಕ್ಷದ ಜೊತೆಗೆ ಇರ್ತೀವಿ. ಪಕ್ಷವನ್ನು ಸರಿ ಮಾಡಬೇಕಾಗಂತ ಪ್ರಾಮಾಣಿಕವಾಗಿರುವ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಹೈಕಮಾಂಡ್ ಎಲ್ಲ ಒಂದು ಕಡೆ ಹಿಂದೇಟಾಗ್ತಿದೆಯಾ ಇದನ್ನು ಸರಿ ಮಾಡೋದಕ್ಕೆ? ಯಾಕೆ ಹೈಕಮಾಂಡ್ ಮುಂದೆ ಬರ್ತಿಲ್ಲ? ನಾನು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬರಲ್ಲ, ಅವರೇ ಹೇಳಬೇಕು. ಸರ್, ಈಗ ನಿಮ್ಮನ್ನು ಸೇರಿದಂತೆ ಆರ್ ಸೇರಿದಂತೆ ಕೆಲವು ಹಿರಿಯರನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವುದನ್ನು ಸಾರ್ವಜನಿಕ ಕಾಮೆಂಟ್ ಮಾಡೋಕ್ಕೆ ಬಯಸೋದಿಲ್ಲ ಅಂತ ನಾನು ಹೇಳಿದ್ದೀನಿ. ನನಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದವನಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಕೆಲಸ ಮಾಡುವ ಅವಕಾಶವನ್ನು ಪಕ್ಷ ಕೊಟ್ಟಿದೆ. ಅದೆಲ್ಲ ಒಂದು ಕೆಲವು ಕಾಲ ನಾವು ನೇಪಥ್ಯಕ್ಕೆ ಸರಿದ್ವಿ ಅಂತ ಹೇಳಿದ್ರೆ ಶಾಶ್ವತವಾಗಿ ನೇಪಥ್ಯಕ್ಕೆ ಸರಿದಿದ್ದೀವಿ ಅಂತ ನಾನು ಭಾವಿಸೋದಿಲ್ಲ. ಸಂಕಷ್ಟವೂ ಕೂಡ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಬರೋದು, ನಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡೋಕ್ಕೆ ಬರೋದು. ನಾನು ನನ್ನ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನು ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಅಂದ್ಕೊಂಡಿದ್ದೀನಿ. ಸಂಕಷ್ಟ ಕಾಲದಲ್ಲಿ ಹಿಂದೆಡೆ ಇಟ್ಟಿಲ್ಲ. ಕಾಲ ಹೀಗೆ ಇರೋದಿಲ್ಲ ಅನ್ನುವಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಬರೀ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ನಮ್ಮಂಥವ್ರು ಎಲ್ರಿಗೂ ಹೇಳಿದ ಮಾತು ಕೃಷ್ಣ ಹೇಳಿದ್ದು. ಕಾಲ ಹೀಗೆ ಇರೋದಿಲ್ಲ, ಕಾಲ ಸರಿಲೇಬೇಕು, ನೋಡೋಣ. ಸರ್, ಈಗ ದನ ಕದ್ದವರನ್ನ ನಾನೇ ಗುಂಡಿಟ್ಕೊಳ್ತೀನಿ ಅಂತ ಸಚಿವ ಮಾಂಕಳ್ ವೈದ್ಯರು ಹೇಳಿದ್ದಾರೆ. ಅವರ ಎಮೋಷನ್ಸ್ನ ಭಾವನೆಗಳನ್ನು ನಾವು ಗುರುತಿಸಬೇಕು. ಆ ಧೈರ್ಯ ಅವರಿಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಇದೊಂದು ಒಳ್ಳೆಯ ಸಂಕೇತ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಮಹಾತ್ಮ ಗಾಂಧಿಯವರು ಗಟ್ಟಿಯಾಗಿ ಹೇಳಿದ್ದು ಬಿಟ್ಟರೆ ಗಾಂಧಿಯ ನಂತರ ಬಂದಂಥ ರಾಜಕೀಯ ವಾರಸುದಾರರು ಗೋ ಹತ್ಯೆಯನ್ನು ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಂಡೇ ಬಂದಿದ್ದರು. ಅದ್ರ ಪರಿಣಾಮ ಗೋ ಕಳ್ತನ ಶುರುವಾಯಿತು. ಅದ್ರ ಪರಿಣಾಮ ಹಾಡು ಹಗಲೇ ಗೋ ಹತ್ಯೆ ಮಾಡಿ ಗರ್ಭದ ಹಸುವನ್ನು ಕೊಂದು ವಿಡಿಯೋ ಮಾಡುವಂಥ ವಿಕೃತ ಮನಸ್ಥಿತಿ. ಆ ಧೈರ್ಯ ಬರೋಕ್ಕೆ ಕಾರಣ ಏನಾಗಿದ್ದು ಅಂದರೆ ಗಾಂಧಿ ಪಥವನ್ನು ಕಾಂಗ್ರೆಸ್ ಮರೆತಿದ್ದ ಕಾರಣಕ್ಕಾಗಿ. ಹಾಗಾಗಿ ಆ ಧೈರ್ಯ ಬಂದಿದೆಯಲ್ಲ, ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ, ಗೋ ಹತ್ಯೆ ಮಾಡಿದವ್ರನ್ನ ಮುಂದಿಟ್ಕೊಳ್ಳಿ ಅಂತ ನಾನು ಬಯಸೋದಿಲ್ಲ. ಆದರೆ ಹಾಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಕಾಂಗ್ರೆಸ್ನ ಉಳಿದೆಲ್ಲ ನಾಯಕರುಗಳಿಗೂ ಆ ಧೈರ್ಯ ಬಂದುಬಿಟ್ರೆ ತನ್ನಿಂದ ತಾನೇ ಸಮಸ್ಯೆ ಬಗೆಹರಿಯುತ್ತೆ. ಯಾಕೆ ಗೋಕಳ್ಳರಿಗೆಲ್ಲ ತಾಕತ್ ಬಂತ ಹೇಳಿ? ಗೋಕಳ್ಳ ಕಬೀರ್ನಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು. ಅವನು ಎನ್ಕೌಂಟರ್ನಲ್ಲಿ ಸತ್ತಾಗ ನವೀನ್ ನಾಯ್ಕನ ಜೈಲಿಗೆ ಹಾಕಿದ್ರು. 302 ಕೇಸ್ ಮಾಡಿ ಅಲ್ಲಿಯ ಕಾನ್ಸ್ಟೇಬಲ್ಲು ಆಗಿದ್ದಂಥ ನವೀನ್ ನಾಯ್ಕನ್ನ ಜೈಲಿಗೆ ಕಳಿಸಿದ್ರು. ಆ ಮೂಲಕ ಒಂದು ಸಂದೇಶ ಕೊಟ್ಟರು, ಕೆಟ್ಟ ಸಂದೇಶನ. ನೀವು ಕದ್ರೂ ನಿಮ್ಮ ಜೊತೆಗೆ, ನೀವು ಏನು ಮಾಡಿದ್ರು ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಕೆಟ್ಟ ಸಂದೇಶವನ್ನು ಕಾಂಗ್ರೆಸ್ ಕೊಡ್ತು. ಅದ್ರ ಪರಿಣಾಮ ಹೀಗಾಗಿದೆ. ಕಾಂಗ್ರೆಸ್ನ ಒಬ್ಬ ಶಾಸಕ ಈಗ ಹೇಳಿರೋದು ಅವ್ರ ಧೈರ್ಯ ಉಳಿದವರಿಗೂ ಬರಲಿ, ಅವ್ರು ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ. ಆದರೆ ಹೀಗೆ ಹೇಳಿದ್ರೆ ಗೋ ಹತ್ಯೆ ಮಾಡುವವರಿಗೆ ಒಂದು ಸಂದೇಶವಾದರೂ ಹೋಗುತ್ತೆ. ಸರ್, ಈಗ ಮೈಕ್ರೋಫೈನಾನ್ಸ್ ಅಂತೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕಡಿವಾಣ ಹಾಕಬೇಕು, RBI ನಿಮ್ಮ ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ನೋಡಿ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ, ಜನರ ಬದುಕನ್ನು ಸುಧಾರಿಸುವ ಕೆಲಸ ಮಾಡ್ತಾ ಇದೆ. ಅದು ಮದ್ಯ ವ್ಯಸನದಿಂದ ಕೂಡಿರುವವರನ್ನು ವ್ಯಸನ ಮುಕ್ತರನ್ನಾಗಿ ಮಾಡೋದ್ರ ಜೊತೆಗೆ ಕೌನ್ಸಿಲಿಂಗ್ ಮಾಡ್ತಾ ಅವರು ಯಾವುದಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಾರೆ ಅನ್ನೋದನ್ನು ಮಾನಿಟ್ರ್ ಮಾಡ್ತಾ ಆ ರೀತಿ ಗೈಡ್ ಮಾಡುವ ಕೆಲಸವನ್ನು ಧರ್ಮಸ್ಥಳದಂಥ ಸಂಸ್ಥೆಗಳು, ಇದೇ ರೀತಿ ಕೆಲವು ಒಳ್ಳೆಯ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಹಾಗಾಗಿ ನಾವಿಲ್ಲಿ ಯಾರು ಸುಲಿಗೆ ಮಾಡ್ತಿದ್ದಾರೆ ಅವ್ರನ್ನ ಕಡಿವಾಣ ಹಾಕಬೇಕು. ಆ ಕಡಿವಾಣ ಹಾಕೋದಕ್ಕೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ
ರಾಜ್ಯದ ಕಾಯ್ದೆಯಲ್ಲಿಯೇ ಅವಕಾಶ ಇದೆ. ಆ ಕಾಯ್ದೆಯನ್ನು ನಾವು ಬಳಸ್ಕೊಳ್ಳೋಣ. ಈಗ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ, ಅದನ್ನು ಬಳಕೆ ಮಾಡ್ಕೊಳ್ಳೋಣ. ಬಳಕೆ ಮಾಡ್ಕೊಳ್ಳೋಕೆ ಮುಂಚೆನೇ ಶಸ್ತ್ರತ್ಯಾಗದ ಮಾತಾಡೋದು ಯಾಕೆ? ಇದಕ್ಕೆ ಹಿಂದೆನೂ ಕಾಯ್ದೆ ಇತ್ತಲ್ಲ, ಆದರೆ ಈ ರೀತಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಎಲ್ಲಿತ್ತು? ಈಗ ಹಾವಳಿ ಯಾಕೆ ಜಾಸ್ತಿ ಆಗಿದೆ? ಇದ್ರ ಹಿಂದ್ಗಡೆನೂ ಕಾಣದ ಕೈಗಳು ಇರ್ಬೋದೇನೋ, ನೋಡೋಣ. ಯಾಕೆಂದರೆ ಅಧಿಕಾರಿಗಳ ರೇಟ್ ಫಿಕ್ಸ್ ಮಾಡೋದ್ರೊಳಗೆ ಕಾಣದ ಕೈಗಳೇ ಕೆಲಸ ಮಾಡ್ತಾ ಇದ್ದಾವೆ. ಅಡಿಗೆ 100 ರೂಪಾಯಿ ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ನಿಗೆ ವಸೂಲಿ ಮಾಡೋದ್ರೊಳಗೂ ಕಾಣದ ಕೈಗಳೇ ಕೆಲಸ ಮಾಡ್ತಿದ್ದಾವೆ. ಈ ಮೈಕ್ರೋ ಫೈನಾನ್ಸ್ ಹಿಂದ್ಗಡೆನೂ ಕೂಡ ಕಾಣದ ಕೈಗಳೇ ಇರ್ಬೋದು. ಪಕ್ಷದ ಹಿತದೃಷ್ಟಿಯಿಂದ ಆಲೋಚಿಸಬೇಕು ಅಂತ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಜನರ ಪರ ಹೋರಾಟ ಮಾಡಬೇಕು. ಈಗಿನ ಬೆಳವಣಿಗೆಗಳು ಸಮಾಧಾನ ತಂದಿಲ್ಲ. ಪಕ್ಷಕ್ಕೆ ಮಾಲೀಕರು ನಾವಲ್ಲ, ನಮ್ಮ ಕಾರ್ಯಕರ್ತರು ಮಾಲೀಕರು ಅಂತ ಹೇಳಿದ್ದಾರೆ. ಅವರಿಗೆ ನೋವಾಗುವಂತೆ ನಡೆದುಕೊಳ್ಳಬಾರದು. ಮೈಕ್ರೋ ಫೈನಾನ್ಸ್ ಹಾವಳಿ ವಿಚಾರಕ್ಕೂ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರ ಹಿಂದೆ ಕಾಣದ ಕೈಗಳು ಇರಬಹುದು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳ ರೇಟ್ ಫಿಕ್ಸ್ ಹಿಂದೆ ಕಾಣದ ಕೈಗಳ ಕೈವಾಡದ ಬಗ್ಗೆ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಜಮೀನು ವರ್ಗಾವಣೆಗೆ 1 ಅಡಿಗೆ 100 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಿಂದೆಯೂ ಕೂಡ ಕಾಣದ ಕೈಗಳು ಇರಬಹುದು. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಪಾರ್ಟಿಯಲ್ಲಿ ಅಲ್ಲೋಲ ಕಲ್ಲೋಲನೆ ಎದ್ದಿದೆ ಅಂತೇಳಿ ಹೇಳ್ಬೋದು. ಒಂದ್ ಕಡೆ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ಡೆಲ್ಲಿ ಅಂಗಳ ತಲುಪಿಟ್ಟಿದ್ದಾರೆ. ಡೆಲ್ಲಿ ವರಿಷ್ಠರ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರು ಕೊಡಲು ರೆಬಲ್ಸ್ ಟೀಮ್ ರೆಡಿಯಾಗಿದ್ದಾರೆ. ಯತ್ನಾಳ್ ಟೀಮ್ ವರಿಷ್ಠರ ಭೇಟಿ ವಿಚಾರಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಮಾತನಾಡೋಕೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಪಕ್ಷದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಪಕ್ಷದ ಹಿತದೃಷ್ಟಿಯಿಂದ ಆಲೋಚಿಸಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಜನರ ಪರ ಹೋರಾಟ ಮಾಡಬೇಕು. ಈಗಿನ ಬೆಳವಣಿಗೆಗಳು ಸಮಾಧಾನ ತಂದಿಲ್ಲ ಅಂತೇಳಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷಕ್ಕೆ ನಾವೆಲ್ಲ ಮಾಲೀಕರು, ನಮ್ಮ ಕಾರ್ಯಕರ್ತರು ಮಾಲೀಕರು. ಅವರಿಗೆ ನೋವಾಗದಂತೆ ನಡೆದುಕೊಳ್ಬೇಕು. ಮೈಕ್ರೋ ಫೈನಾನ್ಸ್ ಹಾವಳಿ ವಿಚಾರಕ್ಕೂ ಮಾತನಾಡಿದ ಸಿಟಿ ರವಿ, ಇದರ ಹಿಂದೆ ಕಾಣದ ಕೈಗಳು ಇರಬಹುದು ಅಂತೇಳಿ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದ್ದಾರೆ. ಅಧಿಕಾರಿಗಳ ರೇಟ್ ಫಿಕ್ಸ್ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತೇಳಿ ಹೇಳಿದ್ದಾರೆ.